ಹಾಯ್ ಫ್ರೆಂಡ್ಸ್, ಸುಲಭವಾದ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ 50 ಗ್ರಾಮ್ ಬೇಳೆನ ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಬೇಯಿಸೋಕ್ಕಿಡಬೇಕು. ಬೇಯೋಷ್ಟರಲ್ಲಿ ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಅದರದ್ದು ನಾರನ್ನ ತೆಕ್ಕೊಬೇಕು. ಒಂದು ಪಾತ್ರೆ ಇಟ್ಬಿಟ್ಟು ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸಾಂಬಾರು ಪುಡಿ, ಹುಣಸೆ ರಸ, ಕೊತ್ತಂಬರಿ ಪುಡಿ ಹಾಕಿ 2 ಸೆಕೆಂಡ್ ಫ್ರೈ ಮಾಡಬೇಕು. ಆನಿಯನು, ನುಗ್ಗೆಕಾಯಿ, ಟೊಮೊಟೊ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ಬೇಯಿಸಿರೋ ತೊಗರಿಬೇಳೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-1.5 ಲೀಟರಷ್ಟು ನೀರು ಹಾಕಿ ಮುಚ್ಚಿಬಿಟ್ಟು ನುಗ್ಗೆಕಾಯಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ನುಗ್ಗೆಕಾಯಿ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆ ಊಟಕ್ಕೆ ಈ ಥರ ಒಂದು ಸರಿ ಟ್ರೈ ಮಾಡಿ.